ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ, ಸಾಕಷ್ಟು ಜನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ. ಗುರುಜಿ, ನೀವು ಹೇಳುವಂತಹ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಕೆಲವರು ಲಿಂಕನ್ನು ಕೂಡ ಕಳಿಸಿದ್ದೀರಾ. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ವಿಷಯಗಳನ್ನು ಮಾತಾಡೋದ್ರ ಬಗ್ಗೆ, ಅದರಲ್ಲಿ ಹೆಚ್ಚಾಗಿ ಕೆಲವರು ಈ ನ್ಯೂಸ್ ಚಾನಲ್ ಓದ್ತಾರಲ್ಲ, ಈ ರೀತಿ ಮಾಡಿದ್ರೆ ನೀವು ಹೇಳೋ ವಿಚಾರಗಳು ಬಹುಬೇಗ ಜನಕ್ಕೆ ತಲುಪುತ್ತೆ, ವ್ಯೂಸ್ಗಳು ಹೆಚ್ಚಾಗ್ತವೆ. ದಯಮಾಡಿ ನಮ್ಮ ಸಲಹೆಯನ್ನು ನೀವು ಸ್ವೀಕರಿಸಿ ಅಂತ ಕೇಳಿದ್ದೀರ. ನಿಮ್ಮೆಲ್ಲರಿಗೂ ನನ್ನ ಮೇಲೆ ಇರುವಂತಹ ಕಾಳಜಿ ಮತ್ತು ಪ್ರೀತಿ, ಗೌರವ, ಇದೆಲ್ಲದಕ್ಕೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮಗೆ. ಮೊದಲಿಗೆ ಎರಡನೇದಾಗಿ, ನಾನು ನಿಮಗೆ ನೀವು ಕೇಳಿರುವಂತಹ ಪ್ರಶ್ನೆಗೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಯಾರ್ಯಾರು ಮಾಡಿದ್ದೀರಾ ಇವ್ರಿಗೆಲ್ಲ ಮುಕ್ತವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ದಯಮಾಡಿ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ. ಕೆಲವ್ರಿಗೆ ಅಲರ್ಜಿ ಅಂತಿರುತ್ತೆ, ಬೆಳ್ಳುಳ್ಳಿ ಕಂಡ್ರೆ ಅಲರ್ಜಿ. ಅವ್ರು ನಿಜವಾಗ್ಲೂ ಏನಾದರೂ ತಿಂದ್ಬಿಟ್ರೆ ಮೈಯಲ್ಲೆಲ್ಲ ದದ್ದೆಗಳು ಬಂದುಬಿಡ್ತವೆ. ಈ ಕೆಂಪಿರುವ ಕಡಿದ್ರೆ ಹೇಗಾಗುತ್ತೆ ಆ ರೀತಿ ಅಲರ್ಜಿ ಆಗ್ಬಿಡ್ತದೆ. ಶರೀರ ಎಲ್ಲ ಅಲರ್ಜಿ. ಕೆಲವ್ರ ಕೈಗಾಳಾದರೆ, ಕೆಲವ್ರಿಗೆ ಕಾಲು, ಕೆಲವ್ರಿಗೆ ಮೈ, ಹೊಟ್ಟೆ, ಬೆನ್ನು ಎಲ್ಲ ಬಂದುಬಿಡುತ್ತೆ, ಮುಖದ ಮೇಲೆಲ್ಲ ಆಗ್ಬಿಡುತ್ತೆ. ಅದೇನೆಂದರೆ, ನಿಜವಾಗ್ಲೂ ಆ ಶರೀರ ಆ ಬೆಳ್ಳುಳ್ಳಿಯನ್ನು ಸ್ವೀಕರಿಸೋದಿಲ್ಲ. ಬರೀ ಬೆಳ್ಳುಳ್ಳಿ ಬಗ್ಗೆ ಮಾತಾಡ್ತಲ್ಲ. ಕೆಲವ್ರಿಗೆ ಬದನೆಕಾಯಿ ತಿಂದ್ರಾಗಲ್ಲ, ಆಲೂಗೆಡ್ಡೆ ತಿಂದ್ರಾಗಲ್ಲ, ಕೆಲವ್ರಿಗೆ ಯಾಲಕ್ಕಿ ತಿಂದ್ರಾಗಲ್ಲ, ಕೆಲವ್ರಿಗೆ ಲವಂಗ ತಿಂದ್ರಾಗಲ್ಲ, ಕೆಲವ್ರಿಗೆ ಈ ಎಗ್ ಪಫ್ಸ್ ತಿಂದ್ರಾಗಲ್ಲ, ಕೆಲವ್ರಿಗೆ ಪಾನಿಪುರಿ ತಿಂದ್ರಾಗಲ್ಲ, ಕೆಲವ್ರಿಗೆ ಕೊತ್ತಂಬರಿ ಸೊಪ್ಪು ತಿಂದ್ರಾಗಲ್ಲ, ಕರ್ಬೇವಿನ ಸೊಪ್ಪು ತಿಂದ್ರಾಗಲ್ಲ. ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಅಲರ್ಜಿ ಅಂತಿರುತ್ತೆ. ನನ್ನೊಬ್ಬ ಸ್ನೇಹಿತ ಇದ್ದ, ಆತನಿಗೆ ಥರ್ಮಾಕೋಲ್ ಎತ್ಕೊಂಡು ಬಂದು ಎಮ್ರಿ ಪೇಪರ್ ಏನಾದರೂ ಉಜ್ಜಿಬಿಟ್ರೆ ಅವನು ಸೂಸೈಡ್ ಮಾಡ್ಕೊಂಡ್ಬಿಡೋನು. ಯಾಕೆಂದ್ರೆ ಆ ಶಬ್ದ ಕೇಳಿದ್ರಾಗಲ್ಲ ಅವನು. ಮತ್ತೆ ಕೆಲವರು ಕೆಲವರು ಇಂಗ್ಲೀಷ್ ವರ್ಡ್ಗಳು, ಪದಗಳು, ಈ ಪದಗಳು ಅವ್ರ ಕಿವಿಗೆ ಬಿದ್ದರೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಈ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂತವನು, ಅವನಿಗೆ ಯಾರಾದರೂ ಅಣ್ಣ ನನಗೆ ಅಡ್ವಾನ್ಸ್ ಬೇಕು ಅಂದರೆ ಚೆನ್ನಾಗಿ ಹೊಡೆದಾಕ್ಬಿಡೋನು ಅವ್ರನ್ನ. ಯಾಕೆಂದರೆ ಅಡ್ವಾನ್ಸ್ ಅನ್ನೋ ಪದ ಅವನಿಗೆ ಅಲರ್ಜಿ. ನೀನು ದುಡ್ಡು ಕೊಡೋಣ, ನನಗೆ 1,00,000 ರೂಪಾಯಿ ಬೇಕು ಅಂದರೆ ಎತ್ಬಿಟ್ಟು ಕೊಟ್ಬಿಡ್ತಾನೆ. ಬಟ್ ಅಡ್ವಾನ್ಸ್ ಕೊಡಿ ಅಂತ ಕೇಳಿದ್ರೆ ಒಡೆದು 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 ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡ್ಬಿಡ್ತಾನೆ. ಅವನಿಗೆ ಆ ಪದ ಕೇಳಬಾರ್ದು ಯಾರನ್ನ ಅಡ್ವಾನ್ಸ್ ಕೊಡಿ. ಅವ್ರು ದೊಡ್ಡೋರಿರಲಿ, ಚಿಕ್ಕವರಿರಲಿ, ಅವ್ರು ಪೊಲೀಸ್ ಇರಲಿ, ಲಾಯರ್ ಇರಲಿ, ಯಾರೇ ಆದರೂ ಹೊಡೆದು ಬಿಡೋನು ಅವನು. ಆ ನಾಳೆ ನೆಕ್ಸ್ಟ್ ಏನಾಗುತ್ತೋ ಅದು ಆಮೇಲೆ ನೋಡ್ತಾನೆ. ಬಟ್ ಅಡ್ವಾನ್ಸ್ ಅನ್ನೋ ಪದ ಅವನ ಕಿವಿಗೆ ಬೀಳಬಾರ್ದು. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅಲರ್ಜಿ ಅಂತಿರುತ್ತೆ. ಅದೇ ರೀತಿ ನನಗೆ ಅಲರ್ಜಿ ಏನು ಅಂತಂದರೆ, ನಿಮಗೆ ಹೇಳ್ತೀನಿ, ನೀವು ಕೇಳಿದಿರಲ್ಲ, ಅವ್ರ ಥರ ಮಾತಾಡಿ, ಇವ್ರ ಥರ ಮಾತಾಡಿ, ಇದು ನನಗೆ ಅಲರ್ಜಿ. ಕೆಲವರು ನ್ಯೂಸ್ ಆ್ಯಂಕರ್ಗಳು ಅವರು ಮಾತಾಡೋ ಆ ಶೈಲಿ ನೋಡಿದ್ರೆ ನನಗೆ ಮೈಯೆಲ್ಲ ಒಂಥರ ಈ ಕಂಬಳಿ ಹುಳ ಬಿಟ್ಟಂಗಾಯ್ತು ಮೈಯಲ್ಲೆಲ್ಲ ಅಂತಾರಲ್ಲ, ಆ ರೀತಿ. ಅವರು ನೈಜವಾಗಿ ಮಾತಾಡೋದು ಬೇರೆ, ಆದರೆ ನ್ಯೂಸಲ್ಲಿ ಕುಂತ್ಕೊಂಡು ಹೇಳೋದು ಬೇರೆ. ಕೆಲವರು ಅವ್ರದ್ದೇ ಓನ್ ಚಾನಲ್ಗಳು ಮಾಡ್ಕೊಂಡಿದ್ದಾರೆ. ಅವರು ನಿಜವಾಗ್ಲೂ ಸಹಜವಾಗಿ ಮಾತಾಡೋ ರೀತಿ ನೀತಿ ಬೇರೆ, ಆದರೆ ನ್ಯೂಸ್ ಚಾನಲಲ್ಲಿ, ಅವ್ರದ್ದೇ ಚಾನಲಲ್ಲಿ ಅವರು ಮಾತಾಡೋವಂಥ ರೀತಿ ನೀತಿ ಬೇರೆ. ಒಂಥರ ಏನೋ ಅದಕ್ಕೆ ಸೇರಿಸ್ಕೊಂಡು, ಕೊಂಕ ಸೇರಿಸ್ಕೊಂಡು ಅವ್ರದ್ದೇ ಆದ ಒಂದು ಶೈಲಿನ ರೆಡಿ ಮಾಡ್ಕೊಂಡಿರ್ತಾರೆ. ನಾನು ಹೇಳ್ತಾ ಇರೋದನ್ನು ಗಮನ ಕೊಟ್ಟು ಕೇಳಿ. ಅವರು ನಿಜ ಜೀವನದಲ್ಲಿ, ವಾಸ್ತವತೆಯಲ್ಲಿ ಅವರು ಮಾತಾಡುವಂತಹ ರೀತಿ ನೀತಿ ಬೇರೆ. ಮನೆಯಲ್ಲಿ ಒಂದು ರೀತಿ, ಫ್ರೆಂಡ್ಸ್ ಹತ್ರ ಎಲ್ಲ ರೀತಿ ಒಂದು ರೀತಿ. ಬಟ್ ನ್ಯೂಸಿಗೆ ಬಂದ ಮೇಲೆ ಅವರು ಆ ಟೋನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ನಿಜವಾಗಲೂ ನಾನು ಕೇಳೋಕ್ಕಾಗಲ್ಲ. ಯಪ್ಪ, ನನಗೆ ಮೈಯೆಲ್ಲ ಒಂಥರ ಪರ್ಚ್ಕೊಂಡಂಗಾಗುತ್ತೆ, ಕಿರ್ಚ್ಕೊಂಬಿಡೋಣ ಅನಿಸುತ್ತೆ. ಆ ರೀತಿ ನನಗೆ ಮಾಡೋಕ್ಕಾಗಲ್ಲ. ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ, ನಾನು ನನ್ನ ಥರ ಇದ್ದರೆ ಸಾಕು, ನಾನು ಬೇರೆಯವ್ರ ಥರ ಆಗುವಂಥ ಅವಶ್ಯಕತೆ ಇಲ್ಲ. ನಾನು ನನ್ನ ಶೈಲಿಯಲ್ಲಿ ಮಾತಾಡ್ತೀನಿ, ಸಹಜವಾಗಿ ಮಾತಾಡ್ತೀನಿ, ನೈಜವಾಗಿ ಮಾತಾಡ್ತೀನಿ. ನಾನು ಮಾತಾಡೋದೇ ಹೀಗೆ. ನನ್ನನ್ನು ನೇರವಾಗಿ ಬಂದಿರೋರು ಯಾರಾದರೂ ಇದ್ದರೆ ದಯಮಾಡಿ ಕಾಮೆಂಟ್ ಮಾಡಿ. ನನ್ನ ಮಾತುಗಳು ಸ್ವಲ್ಪ ಒರಟಾಗಿರ್ತವೆ. ಒರಟಾಗಿರಿ ಯಾಕಿರುತ್ತೆ ಅಂತಂದರೆ, ಸಮಸ್ಯೆಗಳು ಎಷ್ಟಿರುತ್ತವೋ ಅದಕ್ಕಿಂತ ಪರಿಹಾರ 3 ಪಟ್ಟಿರಬೇಕು.
ಬೆಂಕಿ ಎಷ್ಟು ಹತ್ಕೊಂಡಿರುತ್ತೋ ಆ ಬೆಂಕಿನ ಆರಿಸೋದಕ್ಕೆ ನೀರು ಅದಕ್ಕಿಂತನೂ ಹೆಚ್ಚಾಗಿದ್ದರೆ ಮಾತ್ರ ಆ ಬೆಂಕಿ ಆರೋದಕ್ಕೆ ಸಾಧ್ಯ. ಬೆಂಕಿಗಿಂತ ನೀರು ಕಡಿಮೆ ಇದ್ದರೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಕೆಲವೊಬ್ಬ ವ್ಯಕ್ತಿಗಳಿಗೆ ಮಾತಿನ ಹರಿತವಾದ ಕತ್ತಿಯಿಂದ ಮನಸ್ಸಿಗೆ ಚುಚ್ಚಿದ್ರೆ, ಹೃದಯಕ್ಕೆ ಚುಚ್ಚಿದ್ರೆ ಅವ್ರಿಗೆ ನಾಟುತ್ತೆ ಅನ್ನೋ ದೃಷ್ಟಿಯಿಂದ ಆ ರೀತಿ ಮಾಡ್ತೀನಿ ಹೊರತು ಖಂಡಿತವಾಗಲೂ ಯಾವುದೇ ಸ್ವಾರ್ಥ ಇಲ್ಲ, ಉದ್ದೇಶವಿಲ್ಲ. ಅಜ್ಞಾನವನ್ನು ಅದು ಪ್ರಾಬ್ಲಮ್, ಸಮಸ್ಯೆ ಆದರೆ ಜ್ಞಾನ ಅನ್ನೋದು ನೀರಾಗಿರುತ್ತೆ. ಆ ಅಜ್ಞಾನವನ್ನು ಅಳಿಸೋದಕ್ಕೆ ಅಥವಾ ದಡ್ಡತನ, ಮೂರ್ಖತನವನ್ನು ಸರ್ವನಾಶ ಮಾಡೋದಕ್ಕೆ ಕೆಲವೊಂದು ಸಲ ಆ ರೀತಿ ಹೊರಟಾಗಿ ನಡ್ಕೊಳ್ಬೇಕಾಗತ್ತೆ. ಆದರೆ ನಾನು ವಿಡಿಯೋದಲ್ಲಿ ಹೇಗೆ ಮಾತಾಡ್ತಾ ಇದ್ದೀನೋ, ನೀವು ನೈಜವಾಗಿ ಬಂದರೂ ಕೂಡ, ನೇರವಾಗಿ ಬಂದರೂ ಅದೇ ರೀತಿಯೇ ಮಾತಾಡ್ತೀನಿ ಹೊರತು ಇಲ್ಲೊಂಥರ ಮಾತಾಡೋದೊಂಥರ, ಮನೆಯವರ ಹತ್ರ ಒಂಥರ, ಖಂಡಿತವಾಗ್ಲೂ ಆ ರೀತಿ ಮಾತಾಡೋದು ನನಗೆ ಆ ರೀತಿ ಬರೋದಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿ, ಕ್ಷಮೆ ಇರಲಿ. ನೀವು ಹೇಳ್ದಂಗೆಲ್ಲ ನಾನು ಖಂಡಿತವಾಗ್ಲೂ ಮಾತಾಡೋದಕ್ಕಾಗೋದಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆ ರೀತಿ ಮಾತಾಡೋದು ನನಗೆ ಅಲರ್ಜಿ. ನನಗೆ ಆ ರೀತಿಯೆಲ್ಲ ಮಾತಾಡೋದಕ್ಕೆ ಬರೋದಿಲ್ಲ. ಕೆಲವರು ಅದನ್ನು ಅಪ್ಪಿತಪ್ಪಿ ನಾನೇನೋ ಸುಮ್ಮನೆ ರೀಲ್ಸ್ ನೋಡಬೇಕಾದ್ರೆ ಹಿಂಗೆ ನೋಡಿಬಿಟ್ರು ಕೂಡ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಆ ರೀತಿ ಮಾತಾಡೋದು ನನಗಿಷ್ಟ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಸಹಜತೆಗೆ, ವಾಸ್ತವತೆಗೆ, ನೈಜತೆಗೆ ಹೆಚ್ಚಿನ ಮಹತ್ವ ಕೊಡಬೇಕು ಹೊರತು ಆರ್ಟಿಫಿಷಿಯಲ್ ಲೈಫ್ ಅಲ್ಲ. ಸಾಕಷ್ಟು ಜನ ಇಂತಿಂಥವ್ರು ಅಂತ ಹೇಳಿದ್ದೀರ, ಅವ್ರನ್ನ ನೋಡಿ ಬೇಕಾದರೆ ಅವ್ರು ಯಾರು ನೀವು ಹೇಳಿದ್ದೀರ, ಕೆಲವ್ರನ್ನ ಸೂಚಿಸಿದ್ದೀರ. ಈಗ ಗುರುರಾಜ್ ಕರ್ಜಗಿ ನನ್ನ ನಿಜವಾಗ್ಲೂ ಅತ್ಯದ್ಭುತವಾದಂಥ, ಎಲ್ಲರಿಗೂ ಮಾದರಿ. ಅವರು ಎಷ್ಟು ಸ್ಪಷ್ಟವಾಗಿ, ಸ್ವಚ್ಛವಾಗಿ ಮಾತಾಡ್ತಾರೆ. ಬಹಳ ಸಂತೋಷ ಆಗುತ್ತೆ. ಅವ್ರದ್ದು ಆರ್ಟಿಫಿಷಿಯಲ್ ಇಲ್ಲ, ಸಹಜವಾಗಿ ಅವರು ಮನೆಯಲ್ಲೂ ಅದೇ ರೀತಿ ಮಾತಾಡ್ತಾರೆ, ಶಿಷ್ಯಂದಿರ ಹತ್ರ ಅದೇ ರೀತಿ, ವಿದ್ಯಾರ್ಥಿಗಳ ಹತ್ರ ಅದೇ ರೀತಿ, ನೀವು ಎಲ್ಲೇ ಕರ್ಕೊಂಡೋಗಿ ಅವ್ರಿಗೆ ಅದೇ ರೀತಿ ಮಾತಾಡ್ತಾರೆ. ಅವರು ಸಹಜವಾಗಿ ಮಾತಾಡ್ತಾರೆ. ಅದೇ ರೀತಿ ನಮ್ಮ ಅತ್ಯದ್ಭುತವಾದ ಆಧ್ಯಾತ್ಮಿಕ ಚಿಂತಕರು ಸಿದ್ದೇಶ್ವರ ಸ್ವಾಮೀಜಿಗಳು, ಅವ್ರ ಮಾತನ್ನು ಕೇಳಿ ಬಹಳ ಮೃದುವಾಗಿ, ತುಂಬ ನಿಧಾನವಾಗಿ, ಮನಮಸ್ತಿಷ್ಕದಲ್ಲಿ ನೈಜವಾಗಿ, ಸಹಜವಾಗಿ ಬೇರೂರೋ ರೀತಿ ಮಾತಾಡ್ತಾರೆ. ಅವ್ರದ್ದು ಆರ್ಟಿಫಿಷಿಯಲ್ ಇಲ್ಲ. ಅವರು ನೇರವಾಗಿ ವಿಡಿಯೋ ಮಾಡಿದ್ರು ಹಾಗೇನೆ, ಪ್ರವಚನ ಕೊಟ್ಟರು ಹಾಗೇನೆ, ಅವ್ರ ಮನೆಗೆ ಹೋದ್ರು ಹಾಗೇನೆ. ಇದೆಲ್ಲ ಸಹಜತೆ, ನೈಜತೆ. ಇದರಲ್ಲಿ ನಾನು ಅವ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ. ಆದರೆ ಕೆಲವರು ನೀವು ಆ ಲಿಂಕನ್ನು ಬೇರೆ ಕಳಿಸಿದ್ದೀರಾ, ಇವ್ರು ನೋಡಿ ಯಾವ ರೀತಿ ಮಾತಾಡ್ತಾರೆ, ಈ ರೀತಿ ಮಾತಾಡಿದ್ರೆ ನಿಮ್ಮ ವ್ಯೂಸ್ ಕೂಡ ಹೆಚ್ಚಾಗುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾರೆ ಅಂತ. ಖಂಡಿತವಾಗ್ಲೂ ನನಗೆ ಸಬ್ಸ್ಕ್ರೈಬರ್ ಈ ರೀತಿ ಮಾತಾಡಿ ಹೆಚ್ಚಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಥವಾ ನೀವೇನೇನು ಕಳಿಸಿದ್ದೀರಾ ಇಂಥವರೆಲ್ಲ ಅದ್ಭುತವಾಗಿ ಮಾತಾಡ್ತಾರೆ, ಖಂಡಿತವಾಗ್ಲೂ ತಾಯಿ ತಂದೆಯರ ಯಾರ್ಯಾರು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ನಿಮಗೆ ಕಳಕಳಿಯ ಮನವಿ. ಖಂಡಿತವಾಗ್ಲೂ ನಾನು ಆ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ಯಾರ್ದೋ ಥರ ಮೆಮಿಕ್ರಿ ಮಾಡೋಕ್ಕೆ ಇಷ್ಟ ಇಲ್ಲ. ಅಥವಾ ನಾನು ಮಾತಾಡೋ ರೀತಿ ನೀತಿಯನ್ನು ಬಿಟ್ಟು ಯಾವುದೋ ಒಂದು ಹೊಸ ಶೈಲಿಯಲ್ಲಿ ಹುಡ್ಕೊಂಡು ಆ ಒಂದು ಟೋನಲ್ಲಿ ಅಥವಾ ಆ ಒಂದು ಶೈಲಿಯಲ್ಲಿ ಮಾತಾಡಿ ಸಬ್ಸ್ಕ್ರೈಬ್ ಮಾತಾಡ್ಕೊಳ್ಬೇಕು, ಹೆಚ್ಚು ಮಾಡಿಕೊಳ್ಬೇಕು, ನನಗೆ ಯೂಟ್ಯೂಬಿಂದ, ಫೇಸ್ಬುಕ್ಕಿಂದ ದುಡ್ಡು ಬರಬೇಕು, ಆ ರೀತಿ ಖಂಡಿತವಾಗ್ಲೂ ನನಗಿಷ್ಟ ಇಲ್ಲ. ಸಹಜವಾಗಿ, ನೈಜವಾಗಿರೋದು ನನ್ನ ಒಂದು ಅತ್ಯದ್ಭುತವಾದ ಹವ್ಯಾಸಗಳಲ್ಲಿ ಇದು ಒಂದು ಕೂಡ. ಇದೇ ರೀತಿ ನಾನು ಮನೇಲಿ ಮಾತಾಡೋದು ಹೀಗೆ, ಮಕ್ಕಳ ಹತ್ರ ಮಾತಾಡೋದು ಹೀಗೆ, ಇಲ್ಲಿ ಯಾರ್ಯಾರು ಬರ್ತಾರೆ, ಶಿಷ್ಯಂದಿರು, ವಿದ್ಯಾರ್ಥಿಗಳು, ಸ್ನೇಹಿತರು, ಎಲ್ಲರ ಹತ್ರನೂ ನಾನು ಹೀಗೆ ಮಾತಾಡೋದು. ಇನ್ನೂ ಬಹಳ ಕ್ಲೋಸ್ ಆಗಿರ್ತೀನಿ. ಆದ್ದರಿಂದ ನನಗೆ ಅದರ ಅವಶ್ಯಕತೆ ಇಲ್ಲ. ಮುಂದೆ ಏನಾದರೂ ಆ ಥರ ಅಲರ್ಜಿ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೋಡೋಣ ಬೇಕಾದರೆ. ಆದರೆ ನನಗೆ ಖಂಡಿತವಾಗಲೂ ಯಾರ್ಯಾರು ನೈಜತೆಯೊಂದಿಗೆ ಬದುಕ್ತಾರೆ, ಸಹಜವಾಗಿ ಬದುಕ್ತಾರೆ, ಸರಳವಾಗಿ ಬದುಕ್ತಾರೆ, ಸುಲಭವಾಗಿ ಬದುಕ್ತಾರೆ, ಸೊ ಮಾತಾಡೋದಕ್ಕೆ ಅವರು ನಿಸರ್ಗದೊಂದಿಗೆ ಅದನ್ನು ಅರ್ಥ ಮಾಡಿಕೊಂಡು ನೈಜವಾಗಿ ಬದುಕ್ತಾರೆ, ಹೆಜ್ಜೆ ಆಗ್ತಾ ಹೋಗ್ತಾರಲ್ಲ ನಿಸರ್ಗದೊಂದಿಗೆ, ಇಂಥವರೆಲ್ಲ ಕಂಡ್ರೆ ಬಹಳ ಇಷ್ಟ. ಅದನ್ನು ನಟನೆ ಅಂತಾರೆ ಅಥವಾ ಮಿಮಿಕ್ರಿ ಅಂತಾರೆ. ಇನ್ನೊಬ್ಬರನ್ನ ನೋಡಿ ಅವ್ರ ಥರ ಇವರು ಮಾತಾಡೋದಕ್ಕೆ, ಅವ್ರ ಥರ ಇವರು ನಡೆಯೋದಕ್ಕೆ, ಅವ್ರ ಥರ ಇವರು ಬೆಳೆಯೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ. ಆದ್ದರಿಂದ ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್. ಅವ್ರ ಥರ ಸಾವಿರಾರು ಜನ ಮಾತಾಡಿದ್ರು ಕೂಡ ಅವರೆಲ್ಲರೂ ಕೂಡ ಜೂನಿಯರ್ ರಾಜ್ಕುಮಾರ್ ಆಗ್ತಾರೆ ಹೊರತು ಡಾಕ್ಟರ್ ರಾಜ್ಕುಮಾರ್ ಆಗೋದಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಥರ ಮಾತಾಡ್ತಾನೆ, ಡಾಕ್ಟರ್ ರಾಜ್ಕುಮಾರ್ ಥರ ಹಾಡ್ತಾನೆ, ಡಾಕ್ಟರ್ ರಾಜ್ಕುಮಾರ್ ಥರನೇ ಸೇಮ್ ವೇಷಭೂಷಣಗಳೆಲ್ಲ ಹಂಗೆ ಇದೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅಲ್ವೇ ಅಲ್ಲ. ಯಾರ್ಯಾರು ನಟರ ಒಂದು ಪ್ರತಿಕೃತಿಯಾಗಿ
ಅವರ ಒಂದು ಮರುಕೃತಿಯಾಗಿ ಸ್ಟೇಜ್ ಮೇಲೆ ಬರ್ತಾರೆ. ಅವ್ರಿಗೆ ಯಾರಿಗೂ ಒರಿಜಿನಲ್ ವ್ಯಕ್ತಿಗೆ ಇದ್ದಷ್ಟು ಬೆಲೆ ಸಿಗೋದಿಲ್ಲ. ಆದ್ದರಿಂದ ನನಗೆ ಇನ್ನೊಬ್ಬರನ್ನ ಮಿಮಿಕ್ ಮಾಡುವಂತಹ ಅವಶ್ಯಕತೆಗಳಿಲ್ಲ. ನನಗೆ ಇನ್ನೊಬ್ಬರು ರೀತಿಯಲ್ಲಿ ನೋಡಿ ಕಾಪಿ ಮಾಡಿ ಅವ್ರ ಥರ ನಾನು ಮಾತಾಡಬೇಕು. ಟಿ ವಿ ಚಾನಲಲ್ಲಿ ನ್ಯೂಸ್ಗಳು ಹೇಳ್ತಾರಲ್ಲ ವಿಚಿತ್ರವಾಗಿ, ಎಷ್ಟೋ ಸಲ ನೀವು ಹೇಳಿದ್ರೆ ನಗು ಬರುತ್ತೆ ನಿಮಗೆ. ಅವರು ಮಾತಾಡೋ ಮಾತುಗಳನ್ನು ಕೇಳಿ ಹೋಗಿ ವಾಮಿಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಕೈಯಲ್ಲಿ ಆಗಲ್ಲ ಅದನ್ನು ಕೇಳೋದಕ್ಕೆ, ನೋಡೋಕ್ಕಾಗಲ್ಲ. ನನಗೆ ಕ್ರಿಕೆಟ್ ಕಂಡ್ರೆ ಅಲರ್ಜಿ. ಮ್ಯೂಟ್ ಮಾಡ್ಕೊಂಡು ಬೇಕಾದ್ರೆ ಅದ್ಭುತವಾಗಿ ದಿನಗಟ್ಟಲೆ ಬೇಕಾದ್ರೆ ಕ್ರಿಕೆಟ್ ನೋಡ್ತೀನಿ. ಆ ಕಾಮೆಂಟ್ರಿ ಮಾಡ್ತಾರಲ್ಲ, ಇದು ನನ್ನ ಕಿವಿಗೆ ಏನೋ ತಲೆನೋವು ಬಂದ್ಬಿಡುತ್ತೆ, ನನಗೆ ಮೈಗ್ರೇನ್ ಬಂದ್ಬಿಡ್ತದೆ ಅದನ್ನು ನೋಡಿದ್ರೆ. ಆಗೋದಿಲ್ಲ ನನಗೆ ಆ ಥರ. ಈ ರಾಜಕೀಯ ವಿಚಾರಗಳು ನ್ಯೂಸ್ ಚಾನಲ್ಗಳಲ್ಲಿ ಹೇಳ್ತಾರಲ್ಲ, ರಿಪೀಟ್ ಮಾಡ್ತಾರಲ್ಲ, ಇದು ನನ್ನ ಕೈಯಲ್ಲಿ ಆಗೋದಿಲ್ಲ. ನನಗೆ ಹಂಗೆಲ್ಲ ಮಾಡಿದ್ರೆ ಒಂದು ತಲೆನೋವು ಬರುತ್ತೆ, ಇಲ್ಲಾಂದರೆ ವಾಮಿಟ್ ಬರುತ್ತೆ. ಇದು ವಿಚಿತ್ರವಾದಂಥ ನನಗೂ ಒಂದು ರೀತಿ ಅಲರ್ಜಿ ಇವೆಲ್ಲವೂ. ಅದೇ ರೀತಿ ಕೆಲವೊಬ್ಬರು ನ್ಯೂಸ್ ಆ್ಯಂಕರ್ಗಳು ಓದ್ತಾರಲ್ಲ, ಅವ್ರು ಮಾತಾಡೋದು ಬೇರೆ ಶೈಲಿ, ಬಟ್ ಇವ್ರದೇ ನ್ಯೂಸ್ ಓದೋದಕ್ಕೆ ಒಂದು ರೀತಿ ವಿಚಿತ್ರವಾಗಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಒಬ್ಬೊಬ್ಬರು ಮನಸ್ಥಿತಿ ಪರಿಸ್ಥಿತಿ ಬೇರೆ ಬೇರೆ ಇರ್ತವೆ, ಅವರ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆ ಇರ್ತವೆ, ಅವರ ಯಶಸ್ಸು ಕೀರ್ತಿ ಗುರಿ ಸಾಧನೆ ಅವ್ರ ಜೀವನದಲ್ಲಿ ಬೇರೆಯೇ ಇರುತ್ತೆ. ಆ ಬೇರೆ ಆಗಿದ್ರೂ ಕೂಡ ಆ ಹಂತಕ್ಕೆ ತಲುಪೋದಕ್ಕೆ ಕೆಲವೊಂದನ್ನು ಅಳವಡಿಸ್ಕೊಳ್ತಾರೆ, ಕೆಲವೊಂದನ್ನು ತ್ಯಜಿಸ್ತಾರೆ, ಅಂದರೆ ಬಿಟ್ಟುಬಿಡ್ತಾರೆ ಕೆಲವೊಂದನ್ನು. ಮತ್ತೆ ಕೆಲವರು ಬೇರೆ ಹಾದಿಯಲ್ಲಿ ಆ ಒಂದು ಹಂತವನ್ನು ತಲುಪೋ ಪ್ರಯತ್ನ ಮಾಡ್ತಾರೆ. ನನಗೆ ಆ ಥರ ಅವಶ್ಯಕತೆಗಳು ಯಾವುದೂ ಇಲ್ಲ, ಆ ರೀತಿ ಆಸೆ ಆಕಾಂಕ್ಷೆಗಳು ಇಲ್ಲ. ಸಹಜವಾಗಿ ನೈಜವಾಗಿ ನಾನು ಎಲ್ಲರ ಹತ್ರ ಹೇಗೆ ಮಾತಾಡ್ತೀನೋ ಆ ರೀತಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡೋದೇ ಹೀಗೆ. ನೀವು ದಯಮಾಡಿ ಯಾರ್ಯಾರು ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ, ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡಿದರೆ ಅಂಥವ್ರು ಮರಿದೇನೆ ಕಾಮೆಂಟ್ ಮಾಡಿ. ಬೇರೆಯವ್ರಿಗೂ ಅದು ಅರ್ಥ ಆಗುತ್ತೆ, ಸಹಾಯ ಆಗುತ್ತೆ. ದಯಮಾಡಿ ಮತ್ತೆ ನೀವು ಹೇಳಿ, ಮತ್ತೆ ಕೆಲವರು ನಾನು ಆ ರೀತಿ ನ್ಯೂಸ್ ಚಾನಲ್ಲರು ಓದೋ ರೀತಿ ಓದಬೇಕಾ, ಅಥವಾ ಬೇರೆ ಯಾರೋ ಮಾತಾಡ್ತಾರೆ ಅಂತೇಳಿ ಆ ರೀತಿ ಮಾತಾಡಬೇಕಾ? ನನ್ನ ತನವನ್ನು ಬಿಟ್ಟು ಬೇರೆ ತನವನ್ನು, ನನ್ನ ಅಸ್ತಿತ್ವವನ್ನು ಬಿಟ್ಟು ಬೇರೆ ಅಸ್ತಿತ್ವವನ್ನು ನಾನು ಅಳವಡಿಸ್ಕೊಳ್ಬೇಕಾ? ಎಷ್ಟೋ ಜನ ನನ್ನ ಹತ್ರ ಕೇಸಿಗಿಲ್ಲಿ ಬರ್ತಾರೆ, ಸಾಕಷ್ಟು ಜನ, ನಮ್ಮ ಹೆಂಡತಿ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ದೇವ್ರು ಬಂದ್ಬಿಟ್ಟಿದೆ ಅಂತ. ಅವಳು ಮಾತಾಡೋ ರೀತಿ ನೀತಿನೇ ಬೇರೆ, ಆದರೆ ಇಲ್ಲಿ ಬಂದಾಗ ಮಾತಾಡೋ ರೀತಿ ನೀತಿನೇ ಬೇರೆ. ಯಾಕೆಂದರೆ ಮೈ ಮೇಲೆ ಈಗ ದೇವ್ರು ಬಂದ್ಬಿಟ್ಟಿದೆ, ದೆವ್ವ ಬಂದ್ಬಿಟ್ಟಿದೆ, ಅದಕ್ಕೆ ವಿಚಿತ್ರವಾಗಿ ಮಾತಾಡ್ತಾವಳು. ಆದರೆ ಆ ಮೈ ಮೇಲೆ ದೆವ್ವ ಹೋದ್ಮೇಲೆ, ದೇವ್ರು ಹೋದ್ಮೇಲೆ ಸಹಜವಾಗಿ ಮಾತಾಡ್ತಾಳೆ. ಓ ಬನ್ನಿ 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 ಗುರುಗಳೇ, ಬಹಳ ಸಂತೋಷ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ. ಆ ಮೈ ಮೇಲೆ ಇದ್ದಾಗ ಮಾತಾಡೋದೇ ಬೇರೆ. ಈ ರೀತಿ ಇದೇನು ಅಂತಂದರೆ ನಟನೆ, ಇದು ಆ್ಯಕ್ಟಿಂಗ್ ಮಾಡೋದು. ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಸಬ್ಕಾನ್ಷಿಯಸ್ಲಿ ಒಳಗಡೆ ಎಲ್ಲ ಏನೇನು ರೆಕಾರ್ಡ್ ಆಗಿರುತ್ತೆ ಅದೆಲ್ಲವೂ ಕೂಡ ಹೊರಗೆ ಬರುವಂತಹ ಕ್ರಿಯೆ. ಈಗ ನಾನು ಸಹಜವಾಗಿದ್ದೀನಿ, ನಾನು ಈ ರೀತಿ ಮಾತಾಡಬೇಕು, ಈಗ ನನ್ನ ಮೈ ಮೇಲೆ ದೇವರು ಬಂದಿದೆ, ದೆವ್ವ ಬಂದಿದೆ, ಈಗ ನಾನು ಈ ರೀತಿ ಮಾತಾಡಬೇಕು. ಅದು ಅವರು ನಟನೆ ಮಾಡ್ತಾ ಇರಲಿ, ನೈಜತೆ ಇರಲಿ, ಆದರೆ ಬೇರೆ ಬೇರೆ ಬರ್ತವೆ. ಆ ರೀತಿ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಸದಾಕಾಲ, ನಾನು ಕಡೆ ಉಸಿರಿನವರೆಗೂ, ನನ್ನ ಅಂತ್ಯದ ಉಸಿರಿನವರೆಗೂ, ಕಡೆ ಆಯುಷ್ಯರವರೆಗೂ ಕೂಡ ಇದೇ ರೀತಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನೈಜವಾಗಿರ್ತೀನಿ, ಸಹಜವಾಗಿರ್ತೀನಿ. ನನಗೆ ನಿಸರ್ಗ ಕಂಡ್ರೆ ಬಹಳ ಅಪ್ಪುಗೆ, ನಿಸರ್ಗ ಕಂಡ್ರೆ ಪ್ರೀತಿ. ನಿಸರ್ಗವನ್ನು ಹೆಚ್ಚಾಗಿ ಅಧ್ಯಯನ ಮಾಡ್ತೀನಿ, ನಿಸರ್ಗದಲ್ಲಿರೋದಕ್ಕೆ ಬಯಸ್ತೀನಿ. ಸಹಜತೆ, ವಾಸ್ತವತೆ, ನೈಜತೆ, ಇದಕ್ಕೆ ನಾನು ಹೆಚ್ಚಿನ ಆದ್ಯತೆ, ಮಾನ್ಯತೆಯನ್ನು ಕೊಡ್ತೀನಿ. ಆ ರೀತಿ ಆರ್ಟಿಫಿಷಿಯಲ್ ಲೈಫ್, ಆರ್ಟಿಫಿಷಿಯಲ್ ಸ್ಟೈಲ್, ಇನ್ನೊಬ್ಬರನ್ನ ಕಾಪಿ ಮಾಡಿ ನಾನು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬನ್ನು ಹೆಚ್ಚು ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ರೂಪದಲ್ಲಿ ನಾನು ದುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಗಿದ್ದೀನಿ ಹಾಗೆ ಸ್ವೀಕರಿಸಂಗಿದ್ರೆ ಸ್ವೀಕರಿಸಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ನಿಮಗೆ ಬಹಳ ಸುಲಭ. ಯಾರ್ಯಾರಿಗೆ ನನ್ನ ಮಾತುಗಳು ಇಷ್ಟ ಆಗೋದಿಲ್ವೋ ಚಾನಲ್ನ ಬ್ಲಾಕ್ ಮಾಡಿಬಿಡಿ, ತೊಂದರೆ ಇಲ್ಲ. ನಿಮಗೆ ಮೆಸೇಜ್ ನೋಟಿಫಿಕೇಶನ್ನೇ ಬರಲ್ಲ, ಜಸ್ಟ್ ಅನ್ಫಾಲೋ ಮಾಡಿದ್ರೂ ಸಾಕು. ನಾನು ನಿಮಗೆ ಮತ್ತೆ ಕಾಣಿಸ್ಕೊಳ್ಳಲ್ಲ, ಅಥವಾ ಕಾಣಿಸ್ಕೊಳ್ಳೇಬಾರದು ಲೈಫಲ್ಲಿ ಅಂದರೆ ಬ್ಲಾಕ್ ಮಾಡಿಬಿಡಿ, ವೆರಿ ಸಿಂಪಲ್. ನಾನು ನನ್ನ ಒಂದು ಜೀವನ ಶೈಲಿಯನ್ನು ಕೇವಲ ಸಬ್ಸ್ಕ್ರೈಬರ್ಗೋಸ್ಕರ, ಫಾಲೋ ಮಾಡೋದಕ್ಕೋಸ್ಕರ, ಲೈಕ್ ಮಾಡೋದಕ್ಕೋಸ್ಕರ ನಾನು ಬದಲಾಯಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನೈಜವಾಗಿರಬೇಕು, ಸಹಜವಾಗಿರಬೇಕು. ಆದ್ದರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮನ್ನಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ನೀವು ಹೇಳೋದಂತಹ ರೀತಿ ನೀತಿಯಲ್ಲಿ ನಾನು ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ, ಆ ರೀತಿ ಮಾತಾಡೋದಕ್ಕೆ ಸಾಧ್ಯವಿಲ್ಲ.
ನೈಜತೆ ಸಹಜತೆಗೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಡಬೇಕಾಗಿರೋದ್ರಿಂದ ಕೊಡ್ತೀನಿ, ನಾನು ಮಹತ್ವವನ್ನು ನೀಡ್ತೀನಿ. ಆದ್ದರಿಂದ ಹೇಗೆ ನಾನು ಮಾತಾಡ್ತಾ ಇದ್ದೀನಿ ಆ ರೀತಿ ಸ್ವೀಕರಿಸಂಗಿದ್ರೆ ಸ್ವೀಕರಿಸಿ, ಇಲ್ಲ ಅಂದರೆ ಅನ್ಫಾಲೋ ಮಾಡಿ, ಇಲ್ಲ ಬ್ಲಾಕ್ ಮಾಡಿಬಿಡಿ, ಏನೂ ತೊಂದರೆ ಇಲ್ಲ. ಖಂಡಿತವಾಗ್ಲೂ ನನಗೆ ಅದು ಬಹಳ ಬಹಳ ಅಲರ್ಜಿ, ಆ ವಿಚಾರ ಕಂಡ್ರೆ ಆಗೋದಿಲ್ಲ. ಆದ್ದರಿಂದ ನೀವು ಏನೇ ವಿಷಯ ಕೊಡಿ, ಅಥವಾ ನನ್ನನ್ನು ನಾಳೆ ದಿವಸ ನೀವು ಬೇರೆ ಯಾವುದೇ ಸ್ಥಳದಲ್ಲಿ ನೋಡಿದ್ರು ಕೂಡ ಇದೇ ರೀತಿಯೇ ಮಾತಾಡ್ತಾ ಇರ್ತೀನಿ ಹೊರತು, ಇನ್ನೂ ಮುಕ್ತವಾಗಿ ಮಾತಾಡ್ತೀನಿ ಹೊರತು ಖಂಡಿತವಾಗಲೂ ನನ್ನ ಶೈಲಿಯನ್ನು ನಾನು ಬದಲಾಯಿಸಿಕೊಂಡು ಬೇರೆ ಇನ್ನೊಂದು ಶೈಲಿಯನ್ನು ಅಳವಡಿಸ್ಕೊಳ್ಳೋದು ಇದು ಖಂಡಿತವಾಗಲೂ ಸಾಧ್ಯವಿಲ್ಲದ ಮಾತು. ಇದನ್ನು ಬಿಟ್ಟು ನಾನು ಯಾವ ರೀತಿ ಯಾವ ವಿಷಯವನ್ನು ಹೇಳಬೇಕು, ಇದ್ರ ಬಗ್ಗೆ ನೀವು ನನಗೊಂದಷ್ಟು ಸಲಹೆ ಸೂಚನೆಗಳನ್ನು ಮಾಡಿ, ನೀವು ಯಾವ ರೀತಿ ಅನುಕೂಲಗಳನ್ನು ಅಂದರೆ ವಿಷಯಗಳನ್ನು ತಿಳ್ಕೊಳ್ಬೇಕು, ನಿಮಗೆ ಯಾವ ರೀತಿ ಜ್ಞಾನವನ್ನು ಬಯಸ್ತೀರಾ ಅದ್ರ ಬಗ್ಗೆ ಮಾತಾಡಿ. ಅಂದರೆ ವಿಷಯ ಕೊಡಿ ನನಗೆ, ಇಲ್ಲಾಂದರೆ ಪ್ರಶ್ನೆ ಕೇಳಿ, ಖಂಡಿತವಾಗಲೂ ಉತ್ತರಗಳನ್ನು ಕೊಡ್ತೀನಿ. ದಯಮಾಡಿ ನಾನು ಬದುಕುತ್ತಿರುವಂತಹ ರೀತಿ ನೀತಿಯನ್ನು ನೀವು ಬದಲಾಯಿಸ್ಕೊಳ್ಳಿ, ಅದು ಸಾಧ್ಯವಿಲ್ಲ, ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಯಾಕೆಂದರೆ ಅವರವರದೇ ಆದಂಥ ಒಂದು ಮನಸ್ಥಿತಿ ಪರಿಸ್ಥಿತಿಯನ್ನು ನಿರ್ಮಿಸ್ಕೊಂಡಿರ್ತಾರೆ ಅನ್ನೋದಕ್ಕಿಂತ ನಿಸರ್ಗ ಅವ್ರನ್ನ ಆ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಅದೇ ಹಾದಿಯಲ್ಲಿ ನಾವು ಹೆಜ್ಜೆ ಆಗ್ತಾ ಹೋಗ್ಬೇಕು ಹೊರತು ಆರ್ಟಿಫಿಷಿಯಲ್ ಲೈಫನ್ನು, ತಾತ್ಕಾಲಿಕವಾದ ಬದುಕನ್ನು ಅಥವಾ ಯಾರನ್ನೋ ಕಾಪಿ ಮಾಡಿಕೊಂಡು ಬದುಕುವಂತಹ ಅವಶ್ಯಕತೆ ಇಲ್ಲ. ಅದು ನಕಲಿ ಜೀವನವಾಗುತ್ತೆ, ನಕಲಿ ತೋರ್ಪಡಿಕೆ ಆಗುತ್ತೆ. ಆದ್ದರಿಂದ ನನಗೆ ಆ ರೀತಿ ಇರೋದಕ್ಕೆ ಇಷ್ಟ ಇಲ್ಲ, ಅಸಲಿಯಾಗಿರೋದು ಇಷ್ಟ ನನಗೆ. ಒಬ್ಬೊಬ್ಬರಿಗೆ ಶಾರೀರ ಅಂದರೆ ಕಂಠ ಒಂದೊಂದು ರೀತಿ ಕೊಟ್ಟಿರ್ತಾನೆ ಭಗವಂತ. ಕೆಲವ್ರು ನೋಡಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಥರ ಮಾತಾಡ್ತಾರೆ, ಬೇಸರ ಪಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಭಗವಂತ ನಿರ್ಮಿಸಿದ್ದಾನೆ, ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಆತನಲ್ಲಿ. ಆತನ ಮಾತಿನಲ್ಲಿ ಯಾವುದೋ ಒಂದು ಆಕರ್ಷಣೆ ಇದೆ, ಮ್ಯಾಗ್ನೆಟಿಕ್ ಪವರ್ ಇದೆ, ಮ್ಯಾಜಿಕಲ್ ಪವರ್ ಇರುತ್ತೆ. ಅದು ಆತನಿಗೆ ಗೊತ್ತಿಲ್ಲ, ಅವನು ಅದನ್ನು ಮೈನಸ್ ಅಂದ್ಕೊಳ್ತಾನೆ. ಅಯ್ಯೋ ನನ್ನ ಕಂಠ ಹೆಣ್ಮಕ್ಳ ಥರ ನಾನು ಮಾತಾಡ್ತೀನಿ. ಕೆಲವೊಬ್ಬರು ಹೆಣ್ಮಕ್ಳು ಗಂಡಸರ ಥರ ಮಾತಾಡ್ತಾರೆ, ಗಡಸಾಗಿರುತ್ತೆ ವಾಯ್ಸ್, ಹೇಳಿದ್ರೆ ಭಯ ಆಗುತ್ತೆ, ಯಾರೋ ನನಗೆ ಧಮಕಿ ಆಗ್ತವ್ರೆ ಅಂತ ಅನಿಸುತ್ತೆ. ಭಯ ಬೀಳೋಂಥ ಅವಶ್ಯಕತೆ ಇಲ್ಲ, ನೈಜವಾಗಿ ಇರೋದನ್ನು ಒಪ್ಪುಗಳು. ಹಂಗಂತೇಳಿ ನೀವು ಆರ್ಟಿಫಿಷಿಯಲ್ ಆಗಿ ಹೆಣ್ಮಕ್ಳ ಥರ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಅಂತ ಗುರುತೇ ಹಿಡಿಯೋಕ್ಕಾಗಲ್ಲ. ಅದೇ ರೀತಿ ಗಂಡು ಮಕ್ಕಳು ಹೆಣ್ಮಕ್ಳ ಥರ ಮಾತಾಡ್ತಾರೆ, ನಿನ್ನ ವಾಯ್ಸು ಸ್ವಲ್ಪ ಕಡಿಮೆ ಇರೋದ್ರಿಂದ ಹೆಣ್ತನ ಅಂತಾರೆ, ಅಥವಾ ಹಿಂಗರಳು ಅಂತಾರೆ, ಅಥವಾ ಹೆಣ್ಣು ಧ್ವನಿ ಅಂತ ಕರೀತಾರೆ. ಈ ಧ್ವನಿಯನ್ನು ಅವರು ಬಿಟ್ಟು ಗಡಸಾಗಿ ಏನಾದರೂ ಮಾತಾಡೋಕ್ಕೆ ಮಾಡ್ತಾರೆ, ಅದು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಒಂದು ಮಾತಾಡ್ಬೋದು, ಒಂದು ವಾಕ್ಯವನ್ನು ಹೇಳ್ಬೋದು, ಅಥವಾ ಒಂದು 10 ನಿಮಿಷ ಅಥವಾ ಒಂದು ಗಂಟೆ ಆ ರೀತಿ ಬದುಕ್ಬೋದು, ಮತ್ತೆ ತಿರ್ಗಾ ಸಹಜತೆಗೆ ಹೋಗಲೇಬೇಕಾಗುತ್ತೆ. ಆದ್ದರಿಂದ ಖಂಡಿತವಾಗ್ಲೂ ನನಗೆ ಹಂಗೆ ಮಾಡೋದು ಇಷ್ಟ ಇಲ್ಲ. ನನ್ನ ಮಾತಿನಿಂದ ನಿಮಗೇನಾದರೂ ಹರ್ಟ್ ಆಗಿದ್ದರೆ ದಯಮಾಡಿ ಕ್ಷಮೆ ಇರಲಿ. ನಾನು ಯಾರಿಗೂ ಹರ್ಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಆದರೆ ನೈಜವಾಗಿರಿ, ಸಹಜವಾಗಿರಿ. ನಾನು ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ, ನನ್ನ ವಿದ್ಯಾರ್ಥಿಗಳಿಗೆ, ಶಿಷ್ಯವೃಂದಕ್ಕೆ, ಅಭಿಮಾನಿಗಳಿಗೆ, ಅನುಯಾಯಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ, ಆತ್ಮೀಯರಿಗೆ, ಸ್ನೇಹಿತರಿಗೆ, ಯಾರ್ಯಾರು ನನ್ನನ್ನು ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಆರಾಧಿಸ್ತೀರಾ, ಇಂಥವರೆಲ್ಲರಿಗೂ ನನ್ನ ಒಂದು ಕಳಕಳಿಯ ಮನವಿ, ನಾನಿರುವುದೇ ಹೀಗೆ. ನಿಮಗೆ ಸ್ವೀಕರಿಸೋಕ್ಕೆ ಇಷ್ಟ ಆದರೆ ಸ್ವೀಕರಿಸಿ, ಇಲ್ಲ ಅಂತಂದರೆ ಖಂಡಿತವಾಗಲೂ ಅನ್ಬ್ಲಾಕ್ ಮಾಡ್ಬೋದು, ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ನಾರ್ಮಲಾಗಿ ನೀವು ನನ್ನನ್ನು ಬ್ಲಾಕ್ ಬೇಕಾದ್ರೂ ಮಾಡಬಹುದು. ನನಗೆ ಇಚ್ಛೆ ಇದ್ದರೆ ನೀವು ಕಂಟಿನ್ಯೂ ಮಾಡಬಹುದು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.